ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದು ಅಡುಗೆ 03. ನಾವಿವತ್ತು ಹೇಗೆ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವತ್ತು ಪಾತ್ರೆಯಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಮಾಡೋ ಪಾತ್ರೆಗೆ ಒಂದು 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸೂರಿ ಮೇಥಿ ಮತ್ತು ಮರಾಠಿ ಮೊಗ್ಗು ಇದನ್ನೆಲ್ಲ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬೇಕು. ಮತ್ತು ಇದಕ್ಕೆ ಒಂದು 3 ಉದ್ದಕ್ಕೆ ಕಟ್ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ನಾನು ಉದ್ದಕ್ಕೆ ಕಟ್ ಮಾಡಿ ಇಲ್ಲೇ ಹಾಕೋತಿದ್ದೀನಿ. ಮತ್ತು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಪುದೀನಾನ ಆ್ಯಡ್ ಮಾಡ್ತಿದ್ದೀನಿ. ಪುದೀನ ಹಾಕೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪುದೀನ ಹಾಕದೇ ಇರೋರು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಏಕೆಂದರೆ ನಾವು ರುಬ್ಬೋದಕ್ಕೆ ಪುದೀನ ಯೂಸ್ ಮಾಡೋದ್ರಿಂದ. ಮತ್ತು ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊನ ಉದ್ದುಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೆಟೊನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋ ರೀತಿ. ಮತ್ತು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 10 ಹಸಿರು ಮೆಣಸಿನ್ಕಾಯಿ ಮತ್ತು 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು 1 ಇಂಚು ಶುಂಠಿ ಮತ್ತು ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಫುಲ್ಲಾಗಿ. ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಉಪ್ಪಾಕಿ ರುಬ್ಬೋದ್ರಿಂದ ಬಿರಿಯಾನಿ ಕಲರು ಗ್ರೀನಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನು ರುಬ್ಬಿರೋದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಎಲ್ಲ ಹಸಿಯಾಗಿರೋದನ್ನ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಬೇಕು. ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಮತ್ತು ನಾನಿಲ್ಲಿ 1 kg ಚಿಕನ್ಗೆ ಒಂದು 10 ರೂಪಾಯಿದು ಚಿಕನ್ ಬಿರಿಯಾನಿ ಪೌಡರುಗೆ 2 ಸ್ಪೂನ್ ಮೊಸರು ಹಾಕಿ 10 ನಿಮಿಷ ಕಲಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕ್ಕೊಂಡು ಚಿಕನ್ಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ನೀರೆಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಮತ್ತು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 kg ಚಿಕನ್ಗೆ 1 kg ಅಕ್ಕಿ ಹಾಕ್ತಿದ್ದೀನಿ. ಈ ಗ್ಲಾಸಲ್ಲಿ ಅಕ್ಕಿ 3 ಗ್ಲಾಸ್ ಆಗುತ್ತೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ನಾನಿಲ್ಲಿ 6 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋದ್ರಿಂದ ಬಿರಿಯಾನಿನೂ ಉದ್ರಾಗಿ ಚೆನ್ನಾಗಿ ಬರುತ್ತೆ, ಮುದ್ದೆ ಆಗೋದಿಲ್ಲ. ಅದಕ್ಕೆ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ಇದಕ್ಕೆ ಉಪ್ಪು ಖಾರ ಹೇಗಿದೆ ಅಂತ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು 10 ನಿಮಿಷ ಇದು ಚೆನ್ನಾಗಿ ಮಳ್ಳೋದಕ್ಕೆ, ಈ ಥರ ಕುದಿ ಬರೋದಕ್ಕೆ ಬಿಡಬೇಕು. ಚಿಕನ್ ಒಂದು 50% ಇದರಲ್ಲೇ ಬೆಂದೋಗ್ಬಿಡಬೇಕು ಆ ಥರ. ಮತ್ತು ನಾನಿಲ್ಲಿ ರೈಸ್ನ ಜಸ್ಟ್ ವಾಶ್ ಮಾಡಿ ಹಾಕ್ತಿದ್ದೀನಿ. ನಾನು ಇದನ್ನೇನು ನೆನೆಸಿಟ್ಟಿಲ್ಲ, ಇಲ್ಲ ನೆನೆಸಿಟ್ಕೊಂಡು ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನಿಲ್ಲಿ ನೆನೆಸಿಲ್ಲ, ಹಾಗೆ ಹಾಕ್ತಿದ್ದೀನಿ. ಇದನ್ನು ಕೂಡ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಎಲ್ಲ ಚಿಕನ್ನು ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಉರಿಲಿ ಹಾಗೆ ಬಿಟ್ಬಿಡಿ. ನೋಡ್ಬೋದು 10 ನಿಮಿಷ ಆದಮೇಲೆ ಇವಾಗ ಇದರಲ್ಲಿ ಒಂದು 3/4 ಭಾಗ ಚೆನ್ನಾಗಿ ಬೆಂದಿದೆ ಅಕ್ಕಿ. ಸೊ ಇದನ್ನು ಮತ್ತೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕೆಳಗಡೆಯಿಂದ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ಕಲರ್ ಕೂಡ ಗ್ರೀನಾಗಿ ಬಂದಿದೆ. ಮತ್ತು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಷ್ಟ ಆಗೋರು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ತುಪ್ಪ ಹಾಕಿ ಮತ್ತು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಭಾರ ಆಗಿರೋದೇನಾದರೂ ಇಟ್ಟು ಒಂದು 10 ನಿಮಿಷ ಫುಲ್ ಸಿಮ್ಮಲ್ಲಿ ಬಿಟ್ಬಿಡಬೇಕು. 10 ನಿಮಿಷ ಬಿಟ್ಟು ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಬಿರಿಯಾನಿ ತುಂಬಾ ಟೇಸ್ಟಿಯಾಗಿದೆ. ಇದು ಹೋಟೆಲ್ ಸ್ಟೈಲಿ ಬಿರಿಯಾನಿ ಥರನೇ ಇದೆ. ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಹಾಗೆ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೊಸ ರೆಸಿಪಿಗೋಸ್ಕರ. ಥ್ಯಾಂಕ್ ಯು.